ನಿಮ್ಮ ಜೀವನವನ್ನು ಬದಲಾಯಿಸಲು ಬೇಕಾದ ಶಕ್ತಿ ನಿಮ್ಮೊಳಗೆ ಇದೆ. ಅದನ್ನು ಜಾಗೃತಗೊಳಿಸುವ ಸಮಯ ಈಗ ಬಂದಿದೆ. ಸ್ವಾಗತ ಪ್ರಿಯ ಸ್ನೇಹಿತರೆ, ನೀವು ಈಗ ವಿಜಯ್ ಸ್ಫೂರ್ತಿ ಚಾನೆಲ್ನ ಕೇಳುತ್ತಿದ್ದೀರಿ. ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ, ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ. ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು 15 ಜೀವನ ಪಾಠಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಈ 15 ವಿಷಯಗಳು ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತಂದಿವೆ. ಆ 15 ವಿಷಯಗಳು ನಿಮ್ಮ ಜೀವನದಲ್ಲಿಯೂ ಅಷ್ಟೇ ದೊಡ್ಡ ಬದಲಾವಣೆಗಳನ್ನು ತರುತ್ತವೆ ಎಂದು ನಾನು ಆಶಿಸುತ್ತೇನೆ. ಈ ವಿಷಯಗಳು ಬಹಳ ಮುಖ್ಯವಾಗಿವೆ. ಆದ್ದರಿಂದ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೆ ತಪ್ಪದೇ ವೀಕ್ಷಿಸಿ. ನಾನು ಕಲಿತ ಮೊದಲ ವಿಷಯವೆಂದರೆ, ನಿಮಗೆ ಶ್ರೀಮಂತರಾಗಬೇಕಿದ್ದರೆ ಶ್ರೀಮಂತರಾಗಲು ಯಾರು ಬಯಸುವುದಿಲ್ಲ? ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ತುಂಬಾ ಶ್ರೀಮಂತರಾಗಲು ಬಯಸುತ್ತಾರೆ. ಆದರೆ ವ್ಯಕ್ತಿ ಶ್ರೀಮಂತರಾಗುವ ಆಲೋಚನೆಗಳಲ್ಲಿ ಅಷ್ಟು ಮುಳುಗಿ ಹೋಗಿರುತ್ತಾನೆಂದರೆ ಅವನು ಎಂದಿಗೂ ಶ್ರೀಮಂತನಾಗುವುದಿಲ್ಲ. ಅವನು ಮೂಲಭೂತ ವಿಷಯಗಳ ಮೇಲೆ ಎಂದಿಗೂ ಗಮನ ಹರಿಸುವುದಿಲ್ಲ. ಹಾಗಾಗಿ ನಾನು ನನ್ನ ಜೀವನದಲ್ಲಿ ಕಲಿತ ಮೊದಲ ವಿಷಯವೆಂದರೆ, ನೀವು ಮೌಲ್ಯವನ್ನು ಸೇರಿಸಲು ಕಲಿಯಬೇಕು ಮತ್ತು ಜನರ ಸಮಸ್ಯೆಗಳನ್ನು ಗುರುತಿಸಲು ಕಲಿಯಬೇಕು. ಈಗ ಶ್ರೀಮಂತರಾಗಲು ಅಥವಾ ಯಾವುದೇ ವ್ಯಕ್ತಿ ಶ್ರೀಮಂತರಾಗಲು ಈ ಎರಡೂ ವಿಷಯಗಳು ಬಹಳ ಮುಖ್ಯ. ನೀವು ಅರ್ಥಮಾಡಿಕೊಳ್ಳಿ, ನಿಮಗೆ ಜನರ ಸಮಸ್ಯೆಗಳ ಬಗ್ಗೆ ತಿಳಿದಿದ್ದರೆ ಮತ್ತು ನೀವು ಅವುಗಳನ್ನು ಉತ್ತಮವಾಗಿ ಪರಿಹರಿಸಲು ಸಾಧ್ಯವಾದರೆ ನೀವು ಜೀವನದಲ್ಲಿ ಬಹಳ ಶ್ರೀಮಂತರಾಗಬಹುದು. ಈ ಭೂಮಿಯಲ್ಲಿ ಶ್ರೀಮಂತರಾಗಿರುವ ಎಲ್ಲ ಜನರು ಒಮ್ಮೆ ಯೋಚಿಸಿ ನೋಡಿ, ಅವರು ಏನು ಮಾಡಿದ್ದಾರೆ? ಅವರು ಜನರ ಜೀವನದಲ್ಲಿ ಒಂದು ಸಮಸ್ಯೆಯನ್ನು ಕಂಡುಕೊಂಡಿದ್ದಾರೆ ಮತ್ತು ಅದಕ್ಕೆ ಅತ್ಯುತ್ತಮ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಮತ್ತು ಆ ಪರಿಹಾರದ ಬದಲಾಗಿ ಅವರಿಗೆ ಹಣ ಸಿಕ್ಕಿದೆ. ಹಾಗಾಗಿ ನೀವು ಏನು ಮಾಡಬೇಕು? ನೀವು ಶ್ರೀಮಂತರಾಗುವುದರ ಮೇಲೆ ಗಮನ ಹರಿಸಬಾರದು. ನೀವು ಜನರ ಜೀವನದಲ್ಲಿ ಆ ಸಮಸ್ಯೆಗಳನ್ನು ಕಂಡುಕೊಳ್ಳಲು ಸಾಧ್ಯವಾದರೆ, ಅದಕ್ಕೆ ನಿಮ್ಮ ಬಳಿ ಪರಿಹಾರವಿದ್ದರೆ, ಆಗ ನಿಮ್ಮನ್ನು ಶ್ರೀಮಂತರಾಗದಂತೆ ಯಾರೂ ತಡೆಯಲು ಸಾಧ್ಯವಿಲ್ಲ. ಇದರಲ್ಲಿ ಎರಡನೇ ವಿಷಯವೆಂದರೆ, ನೀವು ಮೌಲ್ಯವನ್ನು ಸೇರಿಸಲು ಕಲಿಯಬೇಕು. ನೀವು ಎಲ್ಲಿಂದಲಾದರೂ ಹಣ ಸಂಪಾದಿಸಬೇಕಿದ್ದರೆ, ನೀವು ಜನರ ಜೀವನಕ್ಕೆ ಮೌಲ್ಯವನ್ನು ಸೇರಿಸುವವರೆಗೆ ಯಾರೂ ನಿಮಗೆ ಹಣವನ್ನು ಏಕೆ ನೀಡುತ್ತಾರೆ? ಯೋಚಿಸಿ ನೋಡಿ. ನೀವು ಜನರ ಜೀವನಕ್ಕೆ ಮೌಲ್ಯವನ್ನು ಸೇರಿಸಿದಾಗ ಮಾತ್ರ ಯಾರಾದರೂ ನಿಮಗೆ ಹಣವನ್ನು ನೀಡುತ್ತಾರೆ. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ನಿಮ್ಮ ಮನೆಗೆ ಯಾರಾದರೂ ಶುಚಿಗೊಳಿಸಲು ಬರುತ್ತಾರೆ ಎಂದು ಭಾವಿಸೋಣ. ಅವರು ಎಷ್ಟೊಂದು ಉತ್ತಮವಾಗಿ ಶುಚಿಗೊಳಿಸುತ್ತಾರೆ ಎಂದರೆ, ಅವರು ನಿಮ್ಮ ಜೀವನಕ್ಕೆ ಒಂದಲ್ಲ ಒಂದು ಮೌಲ್ಯವನ್ನು ಸೇರಿಸುತ್ತಿದ್ದಾರೆ ಮತ್ತು ಅದಕ್ಕೆ ಪ್ರತಿಯಾಗಿ ನೀವು ಅವರಿಗೆ ಹಣವನ್ನು ನೀಡುತ್ತೀರಿ. ಯಾರಾದರೂ ಕಂಪನಿಯಲ್ಲಿ ಅಥವಾ ಎಲ್ಲಿಯಾದರೂ ಕೆಲಸಕ್ಕೆ ಹೋದಾಗ ಆ ವ್ಯಕ್ತಿಯಲ್ಲಿ ತಮ್ಮ ಮೌಲ್ಯವನ್ನು ಸೇರಿಸುತ್ತಾನೆ ಮತ್ತು ಅವರು ಸೇರಿಸುವ ಮೌಲ್ಯಕ್ಕೆ ಅನುಗುಣವಾಗಿ ಅವರಿಗೆ ಹಣ ಸಿಗುತ್ತದೆ. ವ್ಯವಹಾರದಲ್ಲಿಯೂ ಹೀಗೆಯೇ ಆಗುತ್ತದೆ. ನೀವು ಅಂತಹ ಉತ್ಪನ್ನವನ್ನು ರಚಿಸುತ್ತೀರಿ. ಇದರಿಂದ ಜನರ ಜೀವನಕ್ಕೆ ಮೌಲ್ಯ ಸೇರುತ್ತದೆ ಮತ್ತು ಅದಕ್ಕಾಗಿ ಅವರು ನಿಮಗೆ ಹಣವನ್ನು ನೀಡುತ್ತಾರೆ. ಹಾಗಾಗಿ ನೀವು ನಿಜವಾಗಿಯೂ ಶ್ರೀಮಂತರಾಗಬೇಕಿದ್ದರೆ ಈ 10 ವರ್ಷಗಳಲ್ಲಿ ನಾನು ಕಲಿತ ನನ್ನ ಮೊದಲ ಪಾಠವೆಂದರೆ, ನೀವು ಶ್ರೀಮಂತರಾಗುವುದರ ಅಥವಾ ಹಣ ಸಂಪಾದಿಸುವುದರ ಮೇಲೆ ಗಮನ ಹರಿಸಬಾರದು. ನೀವು ಜನರ ಸಮಸ್ಯೆಗಳನ್ನು ಹುಡುಕುವುದರ ಮೇಲೆ ಮತ್ತು ಮೌಲ್ಯವನ್ನು ಸೃಷ್ಟಿಸುವುದರ ಮೇಲೆ ಗಮನ ಹರಿಸಬೇಕು. ನನ್ನ ಜೀವನದ ಎರಡನೇ ಅತಿ ಮುಖ್ಯ ಕಲಿಕೆ ಏನೆಂದರೆ, ಜೀವನದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ಒಂದು ದಿನ ಅದು ಶಾಂತವಾಗುತ್ತದೆ. ಜೀವನದಲ್ಲಿ ಹಲವು ಬಾರಿ ನೀವು ದೊಡ್ಡ ಕೆಲಸವನ್ನು, ದೊಡ್ಡ ಅಪಾಯವನ್ನು ಅಥವಾ ದೊಡ್ಡ ಕಾರ್ಯವನ್ನು ಕೈಗೊಂಡಾಗ ನಿಮ್ಮ ಜೀವನದಲ್ಲಿ ಗೊಂದಲಗಳು ಉಂಟಾಗುತ್ತವೆ. ಅದು ಬಿರುಗಾಳಿಯಂತೆ ಭಾಸವಾಗುತ್ತದೆ ಮತ್ತು ಅನೇಕ ವಿಷಯಗಳು ಒಂದರ ನಂತರ ಒಂದರಂತೆ ನಿಮ್ಮ ಜೀವನದಲ್ಲಿ ಎದುರಾಗುತ್ತವೆ. ನೀವು ಈ ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ಸಮುದ್ರದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ಅದು ಶಾಂತವಾಗುವ ಒಂದು ದಿನ ಬರುತ್ತದೆ. ನಿಮ್ಮ ಜೀವನದಲ್ಲಿಯೂ ಈಗ ದೊಡ್ಡ ಬಿರುಗಾಳಿಗಳು, ದೊಡ್ಡ ಸಮಸ್ಯೆಗಳು ನಡೆಯುತ್ತಿರಬಹುದು. ನೀವು ಭಯಪಡಬಹುದು, ನಿಮಗೆ ಹೆದರಿಕೆಯಾಗಬಹುದು. ಇದು ಸರಿಯಾಗುತ್ತದೆಯೋ ಇಲ್ಲವೋ ಎಂದು ನಿಮಗೆ ಅನಿಸುತ್ತಿರಬಹುದು. ನಂಬಿ, ಯಾವುದೇ ಬಿರುಗಾಳಿ ಇದುವರೆಗೆ ಶಾಶ್ವತವಾಗಿ ಉಳಿದಿಲ್ಲ. ಪ್ರತಿ ಬಿರುಗಾಳಿಯೂ ಶಾಂತವಾಗಲೇಬೇಕಾಗಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿಯೂ ನಕಾರಾತ್ಮಕತೆಯನ್ನು ತರುತ್ತಿರುವ ನಿಮಗೆ ಭಯ, ಆತಂಕ, ತೊಂದರೆ, ಒತ್ತಡ ಮತ್ತು ಚಿಂತೆಗಳನ್ನು ಉಂಟುಮಾಡುತ್ತಿರುವ ಏನಾದರೂ ನಡೆಯುತ್ತಿದ್ದರೆ ಅದರ ಸರಿಯಾದ ಸಮಯದಲ್ಲಿ ಸರಿಯಾದ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ. ಏಕೆಂದರೆ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರವೂ ಇರುತ್ತದೆ. ಆ ಬಿರುಗಾಳಿ ಎದ್ದಿದ್ದರೆ ಅದು ಶಾಂತವೂ ಆಗುತ್ತದೆ. ನೀವು ಭಯಪಡುವ, ಚಿಂತೆ ಮಾಡುವ, ತೊಂದರೆ ಪಡುವ ಅಗತ್ಯವಿಲ್ಲ. ಸರಿಯಾದ ಸಮಯಕ್ಕಾಗಿ ಕಾಯಿರಿ ಮತ್ತು ಸರಿಯಾದ ಪರಿಹಾರವನ್ನು ಕಂಡುಕೊಳ್ಳಿ. ಈ 10 ವರ್ಷಗಳಲ್ಲಿ ನಾನು ಕಲಿತ ಮೂರನೇ ವಿಷಯವೆಂದರೆ, ನೀವು ಈಗಲೇ ಸಾಯಲಿದ್ದೀರಿ ಎಂಬಂತೆ ಕೆಲಸ ಮಾಡಿ ಮತ್ತು ನೀವು ಈ ಜೀವನದಲ್ಲಿ ಎಂದಿಗೂ ಸಾಯುವುದಿಲ್ಲ, ಯಾವಾಗಲೂ ಜೀವಂತವಾಗಿರುತ್ತಾ ಇರಿ ಎಂಬಂತೆ ಆನಂದಿಸಿ.
ಸಮಸ್ಯೆ ಏನೆಂದರೆ ನೀವು ಯಾವಾಗಲೂ ಆನಂದಿಸಲು ಹೋದಾಗ ಅದು ಈಗಲೇ ಮುಗಿದು ಹೋಗುತ್ತದೆ ಎಂಬಂತೆ ಮಾಡುತ್ತೀರಿ ಮತ್ತು ಕೆಲಸ ಮಾಡಲು ಹೋದಾಗ ನಿಮ್ಮ ಎದೆಯಲ್ಲಿ ಹಾವುಗಳು ಹರಿದಾಡಿದಂತೆ ಅಸಹ್ಯ ಅನಿಸುತ್ತದೆ. ಅಂದರೆ ನೀವು ಕೆಲಸವನ್ನು ಆನಂದಿಸುವುದಿಲ್ಲ. ನೇರವಾಗಿ ಹೇಳಬೇಕೆಂದರೆ ಇದೇ ಗೊಂದಲದಲ್ಲಿ ನೀವು ನಿಮ್ಮ ಜೀವನವನ್ನು ಸರಿಯಾಗಿ ಬದುಕುತ್ತಿಲ್ಲ. ಯಾವಾಗಲೂ ನೆನಪಿಡಿ, ನಿಮ್ಮ ಈ ಜೀವನವು ಯಾವುದೇ ಕ್ಷಣದಲ್ಲಿ ಕಳೆದು ಹೋಗಬಹುದು. ಅದು ಯಾವಾಗ ಕಣ್ಮರೆಯಾಗುತ್ತದೆ ಎಂದು ನಮಗೆ ತಿಳಿದಿಲ್ಲ. ಹಾಗಾಗಿ ನಾವು ಪ್ರತಿ ಕ್ಷಣವನ್ನು ಆನಂದಿಸಬೇಕು, ಪ್ರತಿ ಕೆಲಸವನ್ನು ಆನಂದಿಸಬೇಕು. ಕೆಲಸ ಮಾಡುವಾಗ ಎಂದಿಗೂ ಬೇಸರಪಡಬಾರದು. ಇದು ಕೆಲಸ, ನನಗೆ ಬೇಸರವಾಗುತ್ತಿದೆ, ನಾನು ಇದನ್ನು ಮಾಡಬೇಕಾಗಿಲ್ಲ, ನಾನು ಅದನ್ನು ನಾಳೆ ಮಾಡುತ್ತೇನೆ, ನಂತರ ಮಾಡುತ್ತೇನೆ ಎಂದು ಭಾವಿಸಬಾರದು. ಏಕೆಂದರೆ ಇದರಿಂದ ನಿಮ್ಮ ಕೆಲಸಗಳ ಪಟ್ಟಿ ಹೆಚ್ಚುತ್ತಲೇ ಹೋಗುತ್ತದೆ. ನೀವು ನಿಮ್ಮ ಕೆಲಸಗಳನ್ನು ಮುಂದೂಡುತ್ತೀರಿ ಮತ್ತು ಅವು ನಂತರ ಸಮಸ್ಯೆಗಳ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತವೆ. ಹಾಗಾಗಿ ನೀವು ಕೆಲಸ ಮಾಡಲು ಹೋದಾಗಲೆಲ್ಲ ಅಯ್ಯೋ, ನಾನು ಈಗಲೇ ಸಾಯುತ್ತೇನೆ, ಈ ಕೆಲಸವನ್ನು ಈಗಲೇ ಮಾಡಿಕೊಳ್ಳೋಣ ಎಂದು ಯೋಚಿಸಲು ಪ್ರಯತ್ನಿಸಬೇಕು. ಅಂದರೆ ತಕ್ಷಣವೇ ಮಾಡಬೇಕು ಮತ್ತು ಮುಖ್ಯವಾದ ಕೆಲಸವನ್ನು ಮೊದಲು ಮಾಡಬೇಕು. ಮತ್ತು ಆನಂದಿಸಲು ಹೋದಾಗ ನಾನು ಜೀವ ನದಲ್ಲಿ ಎಂದಿಗೂ ಸಾಯುವುದಿಲ್ಲ, ಯಾವಾಗಲೂ ಆನಂದಿಸುತ್ತಲೇ ಇರುತ್ತೇನೆ ಎಂದು ಯೋಚಿಸಬೇಕು. ಇದರಿಂದ ನಿಮ್ಮ ಜೀವನದಲ್ಲಿ ಸಮತೋಲನ ಮೂಡುತ್ತದೆ. ಜೀವನವು ಕೇವಲ ಕೆಲಸ ಮಾಡಲು ಮಾತ್ರವಲ್ಲ ಎಂದು ನಿಮಗೆ ಅರ್ಥವಾಗುತ್ತದೆ. ಮುಖ್ಯವಾದ ಕಾರ್ಯಗಳನ್ನು ಪೂರ್ಣಗೊಳಿಸಿ ಮತ್ತು ನಿಮ್ಮ ಜೀವನವನ್ನು ಉತ್ತಮವಾಗಿ ಆನಂದಿಸಿ. ನಾನು ಈ 10 ವರ್ಷಗಳಲ್ಲಿ ಕಲಿತ 4ನೇ ವಿಷಯ ಬಹಳ ಮುಖ್ಯ. ನೀವು ಯಾವಾಗಲೂ ನಿಮ್ಮ ಮಿತಿಗಳನ್ನು ಮೀರಿ ಹೋಗುತ್ತಿರಬೇಕು. ನಿಮ್ಮ ಯಶಸ್ಸು ಯಾವಾಗ ವೈಫಲ್ಯವಾಗಿ ಬದಲಾಗುತ್ತದೆ ಅಥವಾ ನಿಮ್ಮ ಯಶಸ್ಸು ಯಾವಾಗ ನಿಲ್ಲುತ್ತದೆ? ನೀವು ನಿಮ್ಮದೇ ಆದ ಮಿತಿಗಳನ್ನು ಮೀರಿ ಹೋಗದಿದ್ದಾಗ ಏನಾಗುತ್ತದೆ ಎಂದರೆ ನೀವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬರುತ್ತೀರಿ, ಆದರೆ ನಂತರ 2ನೇ ಸ್ಥಳದಿಂದ 3ನೇ ಸ್ಥಳಕ್ಕೆ ಹೋಗಲು ನೀವು ಬಹಳಷ್ಟು ಯೋಚಿಸಬೇಕಾಗುತ್ತದೆ. ನೀವು ಅಯ್ಯೋ, ನಾನು ಏಕೆ ಹೋಗಬೇಕು, ಹೇಗೆ ಹೋಗಬೇಕು, ಇಲ್ಲಿಯವರೆಗೆ ಸಾಕು ಎಂದು ಯೋಚಿಸುತ್ತೀರಿ ಮತ್ತು ಅದಕ್ಕಾಗಿಯೇ ನೀವು ಇರುವಲ್ಲೇ ಉಳಿದುಕೊಳ್ಳುತ್ತೀರಿ. ನೀವು ಮೊದಲು ನರ್ಸರಿ ಓದಿದಿರಿ, ನಂತರ LKG, UKG, 1ನೇ ತರಗತಿ, 2ನೇ ತರಗತಿ, 4ನೇ ತರಗತಿ, 5ನೇ ತರಗತಿ, 10ನೇ ತರಗತಿ, 12ನೇ ತರಗತಿ, ಹೀಗೆ ಅಧ್ಯಯನದಲ್ಲಿ ಮುಂದುವರಿಯುತ್ತಾ ಬಂದಿರಿ. ಮತ್ತು ಒಂದು ಸಮಯ ಬಂದಿತು, ನೀವು ಹಿಂಬದಿಯಿಂದ ಯಾರಾದರೂ ಅಯ್ಯೋ, ಈಗ ಎದ್ದೇಳಿ, ಓದಿ, ಪರೀಕ್ಷೆ ಬರಲಿದೆ ಎಂದು ಹೇಳುವ ವ್ಯಕ್ತಿ ಇರಲಿಲ್ಲ. ಅಂದರೆ ನಿಮ್ಮ ಶಿಕ್ಷಕರು, ನಿಮ್ಮ ಪೋಷಕರು ನಿಮ್ಮನ್ನು ತಳ್ಳಲಿಲ್ಲ. ಮತ್ತು ನೀವು ಈಗ ಕಾಲೇಜನ್ನು ಸಹ ಪೂರ್ಣಗೊಳಿಸಿರಬಹುದು ಅಥವಾ ಜೀವನದ ಇನ್ನಾವುದೋ ಹಂತದಲ್ಲಿರಬಹುದು. ಯಾವಾಗಲೂ ನೆನಪಿಡಿ, ನಾವು ಬಾಲ್ಯದಿಂದಲೇ ಬೆಳೆಸುವ ಮಾನವನ ಮೂಲಭೂತ ಸ್ವಭಾವವೆಂದರೆ ಯಾರಾದರೂ ನಮ್ಮನ್ನು ತಳ್ಳುವವರೆಗೆ ನಾವು ಆ ಕೆಲಸವನ್ನು ಮಾಡುವುದಿಲ್ಲ. ಆದರೆ ಯಶಸ್ವಿಯಾಗಲು, ಮುಂದುವರಿಯಲು, ಸಂತೋಷವಾಗಿರಲು ನೀವು ಸ್ವಯಂ ಪ್ರೇರಿತರಾಗಿರಬೇಕು. ನೀವೇ ಸ್ವತಃ ಪ್ರಾರಂಭಿಸಬೇಕು. ಪ್ರತಿ ಬಾರಿಯೂ ನೀವು ನಿಮ್ಮನ್ನು ಕೇಳಿಕೊಳ್ಳಬೇಕು, ನಾನು ಎಲ್ಲಿಯವರೆಗೆ ಬಂದಿದ್ದೇನೆ ಮತ್ತು ಈಗ ಮುಂದೆ ಸಾಗಲು ನಾನು ಎಲ್ಲಿಂದ ಪ್ರಾರಂಭಿಸಬೇಕು? ಹಾಗಾಗಿ ನೀವು ಯಾವಾಗಲೂ ನಿಮ್ಮನ್ನು ತಳ್ಳುತ್ತಲೇ ಇರಬೇಕು ಮತ್ತು ಮುಂದುವರಿಯಲು ಪ್ರಯತ್ನಿಸಬೇಕು. ಮತ್ತು ಇದು ಜೀವನದಲ್ಲಿ ಎಂದಿಗೂ ಕೊನೆಗೊಳ್ಳಬಾರದು. ಈ ಪ್ರಕ್ರಿಯೆಯು ಯಾವಾಗಲೂ ನಡೆಯುತ್ತಿರಬೇಕು. ಇದರಿಂದ ನೀವು ನಿಮ್ಮ ಕೆಲಸವನ್ನು ಆನಂದಿಸುತ್ತೀರಿ ಮತ್ತು ಮುಂದುವರಿಯುತ್ತೀರಿ. ನಾನು ಕಲಿತ 5ನೇ ಅತ್ಯಂತ ಪ್ರಮುಖ ವಿಷಯವೆಂದರೆ ನಮ್ಮ ತಪ್ಪನ್ನು ಒಪ್ಪಿಕೊಳ್ಳದಿರುವುದೇ ನಮ್ಮ ಅತಿದೊಡ್ಡ ತಪ್ಪು. ನೋಡಿ, ಜೀವನದಲ್ಲಿ ನಾವು ಯಶಸ್ವಿಯಾಗಬೇಕಾದರೆ, ಪ್ರಗತಿಪರರಾಗಬೇಕಾದರೆ, ನಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾದರೆ ನಾವು ಮೊದಲು ನಮ್ಮೊಳಗೆ ಇಣುಕಿ ನೋಡಬೇಕು. ವ್ಯಕ್ತಿಯು ತನ್ನೊಳಗಿನ ತಪ್ಪುಗಳನ್ನು ನೋಡುವುದಿಲ್ಲ, ಬದಲಾಗಿ ತನ್ನ ವೈಫಲ್ಯಗಳಿಗೆ ಇತರರನ್ನು ದೂಷಿಸುತ್ತಲೇ ಇರುತ್ತಾನೆ ಮತ್ತು ಇದೇ ಕಾರಣದಿಂದ ಅವನು ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ. ನೀವು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದಿದ್ದರೆ, ಅವುಗಳನ್ನು ಸ್ವೀಕರಿಸದಿದ್ದರೆ, ನೀವು ಎಂದಿಗೂ ಅವುಗಳನ್ನು ಸರಿಪಡಿಸಲು ಕೆಲಸ ಮಾಡಲು ಸಾಧ್ಯವಿಲ್ಲ. ಇಂದು ನಿಮ್ಮ ಜೀವನದಲ್ಲಿಯೂ ಒಮ್ಮೆ ಇಣುಕಿ ನೋಡಿ, ನಿಮ್ಮಿಂದ ಯಾವ ತಪ್ಪುಗಳು ಆಗುತ್ತಿವೆ, ಇದರಿಂದ ನೀವು ಇರುವಲ್ಲೇ ಇದ್ದೀರಿ. ಈ ವಿಷಯವನ್ನು ನೆನಪಿಟ್ಟುಕೊಳ್ಳಿ. ಇಂದು ನೀವು ಎಲ್ಲಿದ್ದರೂ, ಯಾವ ಪರಿಸ್ಥಿತಿಯಲ್ಲಿದ್ದರೂ ಅದು ನಿಮ್ಮ ನಿರ್ಧಾರಗಳಿಂದ ಆಗಿದೆ. ನೀವು ಹಿಂದೆ ತೆಗೆದುಕೊಂಡ ನಿರ್ಧಾರಗಳೇ ನಿಮ್ಮ ಭವಿಷ್ಯವಾಗಿ ನಿಮ್ಮ ಮುಂದೆ ಬಂದಿವೆ ಮತ್ತು ನೀವು ಇವುಗಳನ್ನೇ ಇಟ್ಟುಕೊಂಡಿದ್ದೀರಿ. ಹಾಗಾಗಿ ಇಂದು ನೀವು ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಿದರೆ ನಾಳೆ ನಿಮ್ಮ ಭವಿಷ್ಯ ಖಂಡಿತವಾಗಿಯೂ ಬದಲಾಗುತ್ತದೆ. ಆದರೆ ಆ ನಿರ್ಧಾರಗಳನ್ನು ಬದಲಾಯಿಸಲು ಮೊದಲು ನೀವು ತಪ್ಪು ಮಾಡಿರಬಹುದು ಮತ್ತು ನೀವು ಕೆಲವು ತಪ್ಪುಗಳನ್ನು ಮಾಡಿದ್ದೀರಿ ಎಂದು ತಿಳಿದುಕೊಳ್ಳಬೇಕು. ಮೊದಲು ಆ ತಪ್ಪುಗಳನ್ನು ತಿಳಿದುಕೊಳ್ಳಿ, ಅವುಗಳನ್ನು ಗುರುತಿಸಿ, ಅವುಗಳನ್ನು ಸರಿಪಡಿಸಿ ಮತ್ತು ಇಂದು ನೀವು ಅವುಗಳನ್ನು ಸರಿಪಡಿಸಿದರೆ ನಾಳೆ ನಿಮ್ಮ ಭವಿಷ್ಯ ಉತ್ತಮವಾಗಿರುತ್ತದೆ. 6ನೇ ಅತಿ ಮುಖ್ಯ ವಿಷಯವೆಂದರೆ ನೀವು ಯಾವಾಗಲೂ ನಿಮ್ಮ ಬಗ್ಗೆ ಪ್ರಾಮಾಣಿಕವಾಗಿರಬೇಕು. ಈಗ ಜನರು ಏನು ಮಾಡುತ್ತಾರೆಂದರೆ ಇತರರಲ್ಲಿ ತಪ್ಪುಗಳನ್ನು ಹುಡುಕುತ್ತಲೇ ಇರುತ್ತಾರೆ, ಆದರೆ ತಮ್ಮದೇ ಆದ ನ್ಯೂನತೆಗಳನ್ನು ಎಂದಿಗೂ ನೋಡಲು ಸಾಧ್ಯವಾಗುವುದಿಲ್ಲ ಮತ್ತು ತಮ್ಮ ಬಗ್ಗೆ ಎಂದಿಗೂ ಪ್ರಾಮಾಣಿಕವಾಗಿರುವುದಿಲ್ಲ.
ನೀವು ಸರಳ ವಿಷಯವನ್ನು ಕಲಿಯಬೇಕು. ನೀವು ನಿಮ್ಮ ಬಗ್ಗೆ ಪ್ರಾಮಾಣಿಕರಾಗಿದ್ದೀರಾ ಅಥವಾ ಇಲ್ಲವಾ ಎಂಬುದನ್ನು ನೀವು ಮೊದಲು ನೋಡಬೇಕು. ಏಕೆಂದರೆ ನೋಡಿ, ಪ್ರಾಮಾಣಿಕ ವ್ಯಕ್ತಿ ಮಾತ್ರ ಮುಂದೆ ಸಾಗುತ್ತಾನೆ. ನಿಮ್ಮ ಪ್ರಾಮಾಣಿಕತೆಯನ್ನು ನೀವೇ ಅರ್ಥಮಾಡಿಕೊಳ್ಳಬೇಕು. ನೀವು ಇಲ್ಲಿ ಸರಿ ಅಥವಾ ಇಲ್ಲಿ ತಪ್ಪು ಎಂದು ನಿಮಗೆ ಹೇಳಲು ಯಾರೂ ಬರುವುದಿಲ್ಲ. ಒಂದು ನಿರ್ದಿಷ್ಟ ಸಮಯದವರೆಗೆ ಎಲ್ಲರೂ ನಿಮಗೆ ಹೇಳುತ್ತಾರೆ, ಆದರೆ ಒಂದು ಸಮಯದ ನಂತರ ಹೇಳುವ ವ್ಯಕ್ತಿಯೂ ಸಹ ತಮ್ಮ ಕೆಲಸಗಳಲ್ಲಿ ನಿರತರಾಗುತ್ತಾರೆ ಮತ್ತು ನಿಮಗೆ ಹೇಳಲು ಯಾರೂ ಇರುವುದಿಲ್ಲ. ಅದಕ್ಕಾಗಿಯೇ ನೀವು ಸರಳವಾದ ಕೆಲಸವನ್ನು ಮಾಡಬೇಕು. ನಿಮ್ಮ ಬಗ್ಗೆ ಪ್ರಾಮಾಣಿಕರಾಗಿರಿ ಮತ್ತು ಮುಂದೆ ಸಾಗಿ. 7ನೇ ಅತಿ ಮುಖ್ಯ ವಿಷಯವೆಂದರೆ, ಈ ಜಗತ್ತಿನಲ್ಲಿ ನಿಮಗೆ ಯಾವುದೇ ವಿಷಯ ಉಚಿತವಾಗಿ ಸಿಗುವುದಿಲ್ಲ. ನೀವು ಪ್ರತಿ ವಿಷಯಕ್ಕೂ ಒಂದಲ್ಲ ಒಂದು ಬೆಲೆಯನ್ನು ತೆರಳಬೇಕಾಗುತ್ತದೆ. ಮತ್ತು ನಿಮ್ಮ ಜೀವನದಲ್ಲಿ ಎಷ್ಟು ಉಚಿತ ಉಡುಗೊರೆಗಳು ಇರುತ್ತವೆಯೋ, ಯಾರು ನಿಮಗೆ ಉಚಿತವಾಗಿ ಉಡುಗೊರೆ ನೀಡಿದ್ದಾರೆ ಎಂದು ನಿಮಗೆ ಅನಿಸುತ್ತದೆ. ನಿಮಗೆ ತುಂಬಾ ಖುಷಿಯಾಗುತ್ತದೆ. ಆದರೆ ಯಾವಾಗಲೂ ನೆನಪಿಡಿ, ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಉಚಿತ ಉಡುಗೊರೆಗಳು ಇರುತ್ತವೆಯೋ ಅಷ್ಟೇ ಹೆಚ್ಚಿನ ಸಮಸ್ಯೆಗಳು ಬರಲಿವೆ. ಏಕೆಂದರೆ ಯಾವುದೇ ವಿಷಯ ಉಚಿತವಾಗಿರುವುದಿಲ್ಲ. ಯಾವುದೇ ವ್ಯಕ್ತಿ ನಿಮಗೆ ಏನನ್ನಾದರೂ ನೀಡಿದಾಗ, ಅದು ಸಮಯವಾಗಲಿ, ಹಣವಾಗಲಿ ಅಥವಾ ಯಾವುದೇ ವಿಷಯವಾಗಲಿ, ಯಾರಾದರೂ ನಿಮಗೆ ಆ ವಿಷಯವನ್ನು ಶ್ರಮವಿಲ್ಲದೆ ನೀಡುತ್ತಿದ್ದರೆ ಅದರ ನೇರ ಅರ್ಥವೇನೆಂದರೆ ಅವರು ನಿಮ್ಮಿಂದ ಏನನ್ನಾದರೂ ನಿರೀಕ್ಷಿಸುತ್ತಿದ್ದಾರೆ ಮತ್ತು ನೀವು ಅವರ ನಿರೀಕ್ಷೆಯನ್ನು ಪೂರೈಸದಿದ್ದರೆ ಅವರಿಗೆ ಬೇಸರವಾಗುತ್ತದೆ ಮತ್ತು ಅವರು ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ಸೃಷ್ಟಿಸುತ್ತಾರೆ. ಯಾವಾಗಲೂ ನೆನಪಿಡಿ, ನಿಮಗೆ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಿದ್ದರೆ ಮೊದಲು ನೀವು ಅದಕ್ಕೆ ಒಂದಲ್ಲ ಒಂದು ಬೆಲೆಯನ್ನು ತೆರಬೇಕಾಗುತ್ತದೆ ಎಂದು ನೆನಪಿಡಿ. ನೀವು ಸಮಯವನ್ನು ತ್ಯಾಗ ಮಾಡಬೇಕಾಗಬಹುದು, ನಿಮ್ಮ ಆರೋಗ್ಯವನ್ನು ತ್ಯಾಗ ಮಾಡಬೇಕಾಗಬಹುದು, ನಿಮ್ಮ ಹಣವನ್ನು ತ್ಯಾಗ ಮಾಡಬೇಕಾಗಬಹುದು. ಯಾವುದೇ ವಿಷಯವನ್ನು ಪಡೆಯಲು ಒಂದಲ್ಲ ಒಂದು ವಿಷಯವನ್ನು ತ್ಯಾಗ ಮಾಡಲೇಬೇಕಾಗುತ್ತದೆ. ಈಗ ನೀವು ಯಾವ ವಿಷಯವನ್ನು ಪಡೆಯಲು ಯಾವ ವಿಷಯವನ್ನು ಪಣಕ್ಕಿಡುತ್ತೀರಿ ಎಂಬುದು ನಿಮ್ಮ ಮೇಲೆ ಅವಲಂಬಿತವಾಗಿದೆ. ನಿಮಗೆ ಉತ್ತಮವಾದ ದೇಹವನ್ನು ನಿರ್ಮಿಸಬೇಕಿದ್ದರೆ ನೀವು ನಿಮ್ಮ ದೇಹವನ್ನು ಸುಡಬೇಕು, ಕಷ್ಟಪಡಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು, ನಿಮ್ಮ ದೇಹಕ್ಕೆ ನೋವು ಮತ್ತು ಕಷ್ಟವನ್ನು ನೀಡಬೇಕು. ಆದರೆ ಅದರ ನಂತರ ನೀವು ಉತ್ತಮ ದೇಹವನ್ನು ಪಡೆಯುತ್ತೀರಿ. ನಿಮಗೆ ಉತ್ತಮ ಹಣ ಸಂಪಾದಿಸಬೇಕಿದ್ದರೆ ನೀವು ಮಾರುಕಟ್ಟೆಗೆ ಹೋಗಬೇಕಾಗುತ್ತದೆ, ಜನರ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳಬೇಕಾಗುತ್ತದೆ, ಅವುಗಳನ್ನು ಪರಿಹರಿಸಬೇಕಾಗುತ್ತದೆ. ಇದರಲ್ಲಿ ಬಹಳಷ್ಟು ಶ್ರಮ ಬೇಕಾಗುತ್ತದೆ. ಹಾಗಾಗಿ ನಿಮ್ಮ ಸಮಯವೂ ಬೇಕಾಗುತ್ತದೆ, ನಿಮ್ಮ ಪ್ರಯತ್ನಗಳೂ ಬೇಕಾಗುತ್ತವೆ. ಇವುಗಳನ್ನು ನೀವು ನೀಡಬೇಕಾಗುತ್ತದಾ? ಅಂದರೆ ನೇರವಾಗಿ ಹೇಳಬೇಕೆಂದರೆ, ನಿಮಗೆ ಯಾವುದೇ ವಿಷಯ ಬೇಕಿದ್ದರೆ ಅದಕ್ಕೆ ಪ್ರತಿಯಾಗಿ ಯಾವುದಾದರೂ ಒಂದು ವಿಷಯವನ್ನು ನೀಡಬೇಕಾಗುತ್ತದೆ. ಮತ್ತು 2ನೇ ವಿಷಯವನ್ನು ಯಾವಾಗಲೂ ನೆನಪಿಡಿ, ನಿಮಗೆ ಎಲ್ಲಿಂದಲಾದರೂ ಏನಾದರೂ ಉಚಿತವಾಗಿ ಸಿಗುತ್ತಿದ್ದರೆ ಅದು ಉಚಿತವಲ್ಲ. ಅದನ್ನು ನಿಮ್ಮಿಂದ ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಅಥವಾ ಭವಿಷ್ಯದಲ್ಲಿ ತೆಗೆದುಕೊಳ್ಳುವ ನಿರೀಕ್ಷೆಯಿದೆ. ಆದ್ದರಿಂದ ನಿಮಗೆ ಉಚಿತವಾಗಿ ಏನಾದರೂ ಸಿಕ್ಕರೂ ಈ ವಿಷಯವನ್ನು ನೆನಪಿಡಿ. ನಾನು ಕಲಿತ ಮುಂದಿನ ಅತಿ ಮುಖ್ಯ ಪಾಠವೆಂದರೆ, ತಾತ್ಕಾಲಿಕ ಪರಿಹಾರಗಳಿಗಾಗಿ ಕೆಲಸ ಮಾಡಬೇಡಿ, ಯಾವಾಗಲೂ ಶಾಶ್ವತ ಪರಿಹಾರಗಳಿಗಾಗಿ ಕೆಲಸ ಮಾಡಿ. ಇದರ ಅರ್ಥವೇನು? ತಾತ್ಕಾಲಿಕ ಪರಿಹಾರಗಳಿಗಾಗಿ ಎಂದಿಗೂ ಕೆಲಸ ಮಾಡಬೇಡಿ. ಹಲವು ಬಾರಿ ಏನಾಗುತ್ತದೆಂದರೆ, ನಾವು ತಾತ್ಕಾಲಿಕ ಪರಿಹಾರಗಳನ್ನು ಹುಡುಕುತ್ತೇವೆ. ಅಂದರೆ, ಇಂದು ಕೆಲಸ ಮುಗಿದರೆ ಸಾಕು, ನಂತರ ನೋಡೋಣ, ನಾಳೆಯವರೆಗೆ ಕೆಲಸ ಮುಗಿದರೆ ಸಾಕು, ಆಮೇಲೆ ನೋಡೋಣ. ಹೀಗೆ ಎಂದಿಗೂ ಕೆಲಸ ಮಾಡಬಾರದು. ಯಾವಾಗಲೂ ಶಾಶ್ವತ ಪರಿಹಾರಗಳಿಗಾಗಿ ಕೆಲಸ ಮಾಡಿ. ಜೀವನದಲ್ಲಿ ಹಲವು ಸಂದರ್ಭಗಳು ಬರುತ್ತವೆ, ಆಗ ನೀವು ಯಾವುದಾದರೂ ವಿಷಯಕ್ಕೆ ಪರಿಹಾರವನ್ನು ಕಂಡುಹಿಡಿಯಬೇಕಾಗುತ್ತದೆ. ಈಗ ನಾವು ಏನು ಮಾಡುತ್ತೇವೆಂದರೆ, ಆತುರದಲ್ಲಿ ಕೆಲಸವನ್ನು ಮುಂದೂಡುವ ಸಲುವಾಗಿ, ಕಡಿಮೆ ಸಮಯವನ್ನು ವಿನಿಯೋಗಿಸುವ ಸಲುವಾಗಿ ಒಂದು ಸಣ್ಣ ಪುಟ್ಟ ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ ಮತ್ತು ಆ ಸಮಯದಲ್ಲಿ ಅಲ್ಲಿಂದ ಹೊರಬರಲು ಪ್ರಯತ್ನಿಸುತ್ತೇವೆ. ಆದರೆ ಆ ಸಣ್ಣ ವಿಷಯ ನಂತರ ಯಾವಾಗ ದೊಡ್ಡದಾಗುತ್ತದೆ ಎಂಬುದು ನಿಮಗೆ ಅರ್ಥವಾಗುವುದಿಲ್ಲ. ಹಲವು ಬಾರಿ ನಾವು ಏನು ಮಾಡುತ್ತೇವೆಂದರೆ, ಯಾವುದಾದರೂ ಪೈಪ್ನಲ್ಲಿ ಸಣ್ಣ ಸೋರಿಕೆ ಆಗಿದೆ ಎಂದು ಭಾವಿಸೋಣ. ಆಗ ಅದನ್ನು ಸಂಪೂರ್ಣವಾಗಿ ಉತ್ತಮವಾಗಿ ಸರಿಪಡಿಸುವ ಬದಲು ನಾವು ಅಲ್ಲಿ ಏನಾದರೂ ಸಣ್ಣ ಪುಟ್ಟ ವಸ್ತುವನ್ನು ಹಾಕಿ, ಅಯ್ಯೋ, ಈಗ ಇದರಿಂದ ಕೆಲಸ ನಡೆಯುತ್ತಿದೆ, ಇದನ್ನೇ ಮಾಡೋಣ, ಈ ಪರಿಹಾರವನ್ನು ನಂತರ ನೋಡೋಣ ಎಂದು ಯೋಚಿಸುತ್ತೇವೆ. ಆದರೆ ನಂತರ ಆ ಪೈಪ್ ಸ್ಫೋಟಗೊಳ್ಳಬಹುದು ಮತ್ತು ನಿಮಗೆ ದೊಡ್ಡ ನಷ್ಟವಾಗಬಹುದು. ಇದು ನಾನು ನೀಡಿದ ಒಂದು ಸಣ್ಣ ಉದಾಹರಣೆ. ಇದೇ ರೀತಿ ಜೀವನದಲ್ಲಿ ಅನೇಕ ವಿಷಯಗಳಿರುತ್ತವೆ, ಅಲ್ಲಿ ನೀವು ಶಾಶ್ವತ ಪರಿಹಾರಗಳನ್ನು ಕಂಡುಹಿಡಿಯಬೇಕು. ನೀವು ಎಂದಿಗೂ ತಾತ್ಕಾಲಿಕ ಪರಿಹಾರಗಳ ಮೇಲೆ ಕೆಲಸ ಮಾಡಬಾರದು, ಏಕೆಂದರೆ ತಾತ್ಕಾಲಿಕ ಪರಿಹಾರಗಳು ನಂತರ ದೊಡ್ಡ ಸಮಸ್ಯೆಗಳಾಗುತ್ತವೆ ಮತ್ತು ಆ ಸಮಸ್ಯೆಯನ್ನು ಪರಿಹರಿಸಲು ನೀವು ದೊಡ್ಡ ಸಮಯವನ್ನು ನೀಡಬೇಕಾಗುತ್ತದೆ. ಆದ್ದರಿಂದ ನೀವು ಶಾಶ್ವತ ಪರಿಹಾರಗಳನ್ನು ಮಾಡಿ, ಇದರಿಂದ ನಿಮಗೆ ನಂತರ ಯಾವುದೇ ತೊಂದರೆಯಾಗುವುದಿಲ್ಲ. ನೀವು ಯಾವಾಗಲೂ ನೆನಪಿಡಬೇಕಾದ 9ನೇ ವಿಷಯವೆಂದರೆ, ನಾನು ಕಲಿತಿದ್ದೇನೆ, ನೀವು ಯಶಸ್ಸಿನ ಪಯಣದಲ್ಲಿ ಮುಂದೆ ಸಾಗಿದಾಗ ನಿಮ್ಮನ್ನು ತೊಂದರೆಗೊಳಿಸಲು, ನಿಮ್ಮನ್ನು ತಡೆಯಲು, ನಿಮ್ಮ ಕಾಲೆಳೆಯಲು ಕೆಲವು ಜನರು ಬರುತ್ತಾರೆ.
ಆದರೆ ಆ ಸಮಯದಲ್ಲಿ ನೀವು ನಿಮ್ಮ ಎಲ್ಲಾ ಶಸ್ತ್ರಾಸ್ತ್ರಗಳೊಂದಿಗೆ ಸಿದ್ಧರಾಗಿರಬೇಕು. ಜನರು ಹೀಗೆ ಮಾಡುತ್ತಾರೆ ಎಂದು ನಿಮಗೆ ಮೊದಲೇ ತಿಳಿದಿರಬೇಕು. ನೀವು ನಕಾರಾತ್ಮಕತೆಯನ್ನು ಅನುಭವಿಸಬಾರದು, ನಿಮ್ಮ ಕೆಲಸದಲ್ಲಿ ತೊಡಗಿರಬೇಕು. ಅವರಿಗೆ ಉತ್ತರಿಸುವ ಅಗತ್ಯವಿದ್ದರೆ ಮಾತ್ರ ಉತ್ತರ ನೀಡಿ, ಇಲ್ಲದಿದ್ದರೆ ನೀವು ಶಾಂತವಾಗಿರಿ, ಏಕೆಂದರೆ ಶಾಂತಿಯೇ ಅತಿದೊಡ್ಡ ಉತ್ತರ. ಮೌನವು ಅತ್ಯುತ್ತಮ ಉತ್ತರ. ನೀವು ಮೌನವಾಗಿದ್ದರೆ ಆ ವ್ಯಕ್ತಿ ನಿಮ್ಮನ್ನು 1, 2, 4 ಬಾರಿ ಕೆರಳಿಸಲು ಪ್ರಯತ್ನಿಸಬಹುದು, ನಿಮ್ಮನ್ನು ತೊಂದರೆಗೊಳಿಸಲು ಪ್ರಯತ್ನಿಸಬಹುದು. ಆದರೆ ಅವನು ನಿಮ್ಮನ್ನು ಮೌನವಾಗಿ ನೋಡಿದಾಗ, ನೀವು ನಗುತ್ತೀರಿ ಮತ್ತು ಏನನ್ನೂ ಹೇಳದಿದ್ದಾಗ, ಅವನು ತಾನಾಗಿಯೇ ತನ್ನ ದಾರಿಯನ್ನು ಬದಲಾಯಿಸುತ್ತಾನೆ. ಏಕೆಂದರೆ ಅವನು ಏನಾದರೂ ಹೇಳಿದರೂ ನಿಮಗೆ ಯಾವುದೇ ಪರಿಣಾಮ ಬೀರುತ್ತಿಲ್ಲ ಮತ್ತು ಅವನು ನಿಮಗೆ ಪರಿಣಾಮ ಬೀರಬೇಕು ಎಂದು ಹೇಳುತ್ತಾನೆ. ನಿಮಗೆ 2, 3, 4 ಬಾರಿ ಪರಿಣಾಮ ಬೀರದಿದ್ದರೆ ಇವನಿಗೆ ಯಾವುದೇ ಪರಿಣಾಮ ಬೀರುತ್ತಿಲ್ಲ ಎಂದು ಅವನು ಅರ್ಥಮಾಡಿಕೊಳ್ಳುತ್ತಾನೆ. ನಿಮ್ಮನ್ನು ಕೆರಳಿಸುವುದರಲ್ಲಿ, ನಿಮ್ಮನ್ನು ತೊಂದರೆಗೊಳಿಸುವುದರಲ್ಲಿ ಅವನಿಗೆ ಸಿಗುತ್ತಿದ್ದ ಆನಂದವು ಅವನಿಗೆ ಸಿಗುವುದಿಲ್ಲ ಮತ್ತು ಅವನು ನಿಮ್ಮ ಜೀವನದಿಂದ ತಾನಾಗಿಯೇ ಯಾವಾಗ ಹೊರಟು ಹೋಗುತ್ತಾನೆ ಎಂಬುದು ನಿಮಗೆ ತಿಳಿದಿರುವುದಿಲ್ಲ. ಆದ್ದರಿಂದ ನೀವು ಮುಂದೆ ಸಾಗಿದಾಗ ಜನರ ಬಗ್ಗೆ ಚಿಂತಿಸಬೇಡಿ. ಜನರು ನಿಮ್ಮನ್ನು ತೊಂದರೆಗೊಳಿಸುತ್ತಿದ್ದರೆ, ಕೆರಳಿಸುತ್ತಿದ್ದರೆ ಅಥವಾ ಮುಂದೆ ಸಾಗಲು ಬಿಡದಿದ್ದರೆ ಶಾಂತವಾಗಿರಿ, ನಗುಮುಖದಿಂದಿರಿ ಮತ್ತು ಏನನ್ನೂ ಹೇಳಬೇಡಿ. ಕೆಲವು ಸಮಯದ ನಂತರ ಅವರು ತಾನಾಗಿಯೇ ನಿಮ್ಮ ಜೀವನದಿಂದ ಹೊರಟು ಹೋಗುತ್ತಾರೆ. 10ನೇ ವಿಷಯ ಬಹಳ ಮುಖ್ಯ. ಒಂದೇ ಕೆಲಸವನ್ನು ಮಾಡಿ ನಿಮಗೆ ಬೇರೆ ಫಲಿತಾಂಶಗಳು ಸಿಗುವುದಿಲ್ಲ. ನಿಮಗೆ ಬೇರೆ ಫಲಿತಾಂಶಗಳು ಬೇಕಾಗಿದ್ದರೆ ಅದಕ್ಕಾಗಿ ನೀವು ನಿಮ್ಮ ಕೆಲಸವನ್ನು ಬದಲಾಯಿಸಬೇಕಾಗುತ್ತದೆ. ಜೀವನದಲ್ಲಿ ನೀವು ಈಗ ಒಂದೇ ರೀತಿಯ ಫಲಿತಾಂಶಗಳನ್ನು ಪಡೆಯುವ ಪರಿಸ್ಥಿತಿಯಲ್ಲಿ ಇರಬಹುದು. ನೀವು ಬದಲಾವಣೆಯನ್ನು ಬಯಸುತ್ತೀರಿ, ಆದರೆ ಬದಲಾವಣೆಯನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಸರಳ ಕಾರಣವೇನೆಂದರೆ ನೀವು ಹಿಂದೆ ಹೋಗುತ್ತಿದ್ದ ಅದೇ ದಾರಿಯಲ್ಲಿ ಮತ್ತೆ ಮತ್ತೆ ಹೋಗುತ್ತಿದ್ದೀರಿ. ನೀವು ನಿಮ್ಮ ದಾರಿಯನ್ನು ಸ್ವಲ್ಪ ಬದಲಾಯಿಸಬೇಕಾಗುತ್ತದೆ. ಈಗ ಇದರಲ್ಲಿ ಗುರಿಯನ್ನು ಬದಲಾಯಿಸುವ ಅಗತ್ಯವಿಲ್ಲ. ಹಲವು ಬಾರಿ ನಾವು ನಮ್ಮ ಗುರಿಯನ್ನು ತಲುಪಲು ಬಯಸುತ್ತೇವೆ, ಆದರೆ ನಾವು ಸರಿಯಾದ ದಾರಿಯಲ್ಲಿ ಹೋಗುತ್ತಿಲ್ಲದಿರಬಹುದು, ನಾವು ತಪ್ಪಾದ ದಾರಿಯಲ್ಲಿ ಹೋಗುತ್ತಿರಬಹುದು. ಉದಾಹರಣೆಗೆ, ನಿಮ್ಮ ನಗರದಲ್ಲಿ ನಿಮ್ಮ ಮನೆಯಿಂದ ಯಾವುದಾದರೂ ಮುಖ್ಯ ಚೌಕಕ್ಕೆ ಅಥವಾ ಮುಖ್ಯ ಮಾರುಕಟ್ಟೆಗೆ ಹೋಗಬೇಕಿದ್ದರೆ ಹಲವು ಬಾರಿ ನೀವು ನೋಡಿರಬಹುದು, ಅದಕ್ಕೆ ಹಲವು ದಾರಿಗಳಿರಬಹುದು. ನಿಮ್ಮ ಮನೆಯ ಬಲಬದಿಯಿಂದಲೂ ಹೋಗಬಹುದು, ಎಡಬದಿಯಿಂದಲೂ ಹೋಗಬಹುದು, ಮಧ್ಯದಿಂದಲೂ ಹೋಗಬಹುದು. ಹಾಗಾಗಿ ಅಲ್ಲಿಗೆ ಹೋಗಲು ಹಲವು ದಾರಿಗಳು ಲಭ್ಯವಿರುತ್ತವೆ. ನೀವು ನಿಮ್ಮನ್ನು ವೇಗವಾಗಿ ತಲುಪಿಸುವ, ಉತ್ತಮವಾಗಿ ತಲುಪಿಸುವ, ಯಾವುದೇ ತೊಂದರೆಯಾಗದಂತಹ ಸರಿಯಾದ ದಾರಿಯನ್ನು ಆರಿಸಿಕೊಳ್ಳಬೇಕು. ಅಂತಹ ದಾರಿಯನ್ನು ಆರಿಸಿಕೊಳ್ಳಬೇಕು ಮತ್ತು ಆ ದಾರಿಯಲ್ಲಿ ನೀವು ನಡೆದಾಗ ನೀವು ಸಮಯಕ್ಕೆ ಸರಿಯಾಗಿ ತಲುಪುತ್ತೀರಿ ಮತ್ತು ಪ್ರಯಾಣವನ್ನು ಆನಂದಿಸುತ್ತೀರಿ. 11ನೇ ವಿಷಯವೆಂದರೆ, ಒಬ್ಬ ಬುದ್ಧಿವಂತ ವ್ಯಕ್ತಿಗೆ ಯಾವಾಗ ನಿಲ್ಲಬೇಕು ಎಂದು ಯಾವಾಗಲೂ ತಿಳಿದಿರುತ್ತದೆ. ಹಲವು ಬಾರಿ ನಮ್ಮ ಜೀವನದಲ್ಲಿ ನಾವು ಮುಂದುವರಿಯುವ ಅಗತ್ಯವಿಲ್ಲ, ಬದಲಿಗೆ ನಿಲ್ಲುವ ಅಗತ್ಯವಿರುತ್ತದೆ, ವಿರಾಮ ತೆಗೆದುಕೊಳ್ಳುವ ಅಗತ್ಯವಿರುತ್ತದೆ ಮತ್ತು ಆ ವಿರಾಮದಲ್ಲಿಯೇ ಬಹಳಷ್ಟು ಶಕ್ತಿಯಿರುತ್ತದೆ. ಹಲವು ಬಾರಿ ವ್ಯಕ್ತಿಯು ತನ್ನ ಜೀವನದಲ್ಲಿ ಕೇವಲ ಏನನ್ನಾದರೂ ಪಡೆಯುವ ಆಸೆಯಲ್ಲಿ ಯಾವಾಗಲೂ ತೊಂದರೆ ಪಡುತ್ತಾನೆ. ಅನೇಕ ಯಶಸ್ವಿ ಜನರು ಏನನ್ನಾದರೂ ಪಡೆಯುವ ಓಟದಲ್ಲಿ ಅಷ್ಟು ಮುಂದೆ ಸಾಗಿದ್ದಾರೆಂದರೆ ಅವರು ತಮ್ಮ ಜೀವನವನ್ನು ಸರಿಯಾಗಿ ಬದುಕಿಯೇ ಇಲ್ಲ. ಉದ್ದೇಶ ಸರಳವಾಗಿದೆ. ನಾವು ಈ ಭೂಮಿಗೆ ಕೇವಲ ಕೆಲಸ ಮಾಡಲು, ಕೇವಲ ಸಂಪಾದಿಸಲು, ಕೇವಲ ಚಟುವಟಿಕೆ ಮಾಡಲು ಬಂದಿಲ್ಲ. ನಾವು ಸಂಪಾದಿಸುತ್ತಿರುವುದು ನಮ್ಮ ಸಮಯವನ್ನು ಸ್ವಾತಂತ್ರ್ಯದಿಂದ ಅನುಭವಿಸಲು, ಆ ಸ್ವಾತಂತ್ರ್ಯ ನಮ್ಮ ಬಳಿ ಬರಲು, ಆ ಆಯ್ಕೆಗಳು ನಮ್ಮ ಬಳಿ ಬರಲು. ಹಣವು ಮುಖ್ಯವಾದುದು ಏಕೆಂದರೆ ನಾವು ಅದನ್ನು ತಿನ್ನುತ್ತೇವೆ ಎಂದಲ್ಲ. ಹಣವು ಮುಖ್ಯವಾದುದು ಏಕೆಂದರೆ ನಾವು ಏನು ತಿನ್ನಬೇಕು ಎಂಬ ನಿರ್ಧಾರವನ್ನು ನಾವೇ ತೆಗೆದುಕೊಳ್ಳಬಹುದು. ಆ ಸ್ವಾತಂತ್ರ್ಯ, ಆ ಆಯ್ಕೆಗಳನ್ನು ನಾವೇ ಮಾಡಿಕೊಳ್ಳಬಹುದು. ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವಾಗ ಬೆಳೆಯಬೇಕು ಎಂದು ನಿಮಗೆ ತಿಳಿದಿರಬೇಕು, ಆದರೆ ಯಾವಾಗ ನಿಲ್ಲಬೇಕು ಎಂಬುದು ಸಹ ನಿಮಗೆ ಚೆನ್ನಾಗಿ ತಿಳಿದಿರಬೇಕು. ನಾನು ಕಲಿತ ಅತಿ ಮುಖ್ಯ ವಿಷಯವೆಂದರೆ, ನಿಮ್ಮ ಸಹವಾಸದ ಪ್ರಭಾವ ನಿಮ್ಮ ಮೇಲೆ ಖಂಡಿತ ಬೀಳುತ್ತದೆ. ನೀವು ಎಷ್ಟೇ ಶಕ್ತಿಶಾಲಿ ವ್ಯಕ್ತಿಯಾಗಿರಿ, ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಇಂದು ಒಬ್ಬ ವ್ಯಕ್ತಿ ಸಿಗರೇಟ್ ಸೇದುತ್ತಾನೆ, ನೀವು ಸೇದುವುದಿಲ್ಲ. ನೀವು ಅವನ ಸಹವಾಸ ಮಾಡಿದರೆ ನಾಳೆ ನೀವು ನಿಧಾನವಾಗಿ ಸಿಗರೇಟ್ ಸೇದಲು ಕಲಿಯುತ್ತೀರಿ. ಒಬ್ಬ ವ್ಯಕ್ತಿ ಮದ್ಯಪಾನ ಮಾಡುತ್ತಾನೆ, ನೀವು ಅವನ ಸಹವಾಸದಲ್ಲಿ ಇರುತ್ತೀರಿ. ನೀವು ಇಲ್ಲ, ನಾನು ಕುಡಿಯುವುದಿಲ್ಲ ಎಂದು ಹೇಳುತ್ತೀರಿ. ಒಂದು ದಿನ ಬರುತ್ತದೆ, ನೀವು ಕುಡಿಯಲು ಕಲಿಯುತ್ತೀರಿ. ನಿಮ್ಮ ಸಹವಾಸದ ಪ್ರಭಾವ ಹೇಗಾದರೂ ನಿಮ್ಮ ಮೇಲೆ ಬೀಳುತ್ತದೆ ಎಂಬುದನ್ನು ನೆನಪಿಡಿ. ಅದಕ್ಕಾಗಿಯೇ ನೀವು ನಿಮ್ಮ ಜೀವನವನ್ನು ಸುಧಾರಿಸಬೇಕಿದ್ದರೆ, ಅದನ್ನು ಸರಿಯಾಗಿ ನಡೆಸಬೇಕಿದ್ದರೆ, ನೀವು ಈಗ ಕೆಟ್ಟ ಸಹವಾಸದಲ್ಲಿದ್ದರೆ ನೀವು ಆ ಸಹವಾಸವನ್ನು ಬಿಡಬೇಕು. ಮತ್ತು ನೀವೇ ಆ ಕೆಟ್ಟ ಸಹವಾಸವಾಗಿದ್ದರೆ, ಅಂದರೆ ಜನರು ನಿಮ್ಮ ಸಹವಾಸಕ್ಕೆ ಬಂದು ಕೆಟ್ಟವರಾದರೆ, ಆಗ ನಿಮ್ಮನ್ನು ಸುಧಾರಿಸಲು ಪ್ರಯತ್ನಿಸಿ. ಏಕೆಂದರೆ ನಿಮ್ಮ ಕಾರಣದಿಂದಾಗಿ ಅನೇಕ ಜನರ ಜೀವನದಲ್ಲಿ ತೊಂದರೆಗಳು ಉಂಟಾಗುತ್ತಿವೆ.
ಹಾಗಾಗಿ ನೀವು ಯಾರಾದರೂ ಕೆಟ್ಟ ಸಹವಾಸದಲ್ಲಿದ್ದರೆ ಮೊದಲು ಅದನ್ನು ಬಿಡಿ ಮತ್ತು ನೀವೇ ಆ ಕೆಟ್ಟ ಸಹವಾಸವಾಗಿದ್ದರೆ ಇದರಿಂದ ಜನರು ಹಾಳಾಗುತ್ತಿದ್ದಾರೆಂದರೆ ಆಗ ನಿಮ್ಮನ್ನು ಸುಧಾರಿಸಲು ನಿಮಗೆ ಬಹಳಷ್ಟು ಅಗತ್ಯವಿದೆ. ನಾನು ಈ 10 ವರ್ಷಗಳಲ್ಲಿ ಕಲಿತ 13ನೇ ವಿಷಯ ಬಹಳ ಮುಖ್ಯ. ನೀವು ಸಂತೋಷವಾಗಿರದೇ ಇರುವುದಕ್ಕೆ ಅತಿ ದೊಡ್ಡ ಕಾರಣ ನಿಮ್ಮ ಅತೃಪ್ತಿ. ಅಂದರೆ ನೀವು ತೃಪ್ತರಾಗಿಲ್ಲ. ನಿಮಗೆ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಬಯಸುವುದು ಎಂದಿಗೂ ಕೆಟ್ಟದಲ್ಲ. ನಿಮ್ಮ ಜೀವನದಲ್ಲಿ ಬಯಕೆ ಇರಬೇಕು. ಆದರೆ ಆ ಬಯಕೆಯ ಮಿತಿ ಎಲ್ಲಿ ಮುಗಿದಿದೆ ಎಂದು ನಿಮಗೆ ತಿಳಿದಿರಬೇಕು. ನೀವು ಮುಂದೆ ಸಾಗಲು ಬಯಸುತ್ತೀರಿ, ಸಾಗಿ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ನೀವು ಸಂತೋಷವಾಗಿರಲು ಬಯಸಿದರೆ ನಿಮ್ಮ ಆಸೆಗಳಿಗೆ ಮಿತಿಯನ್ನು ಹಾಕಬೇಕಾಗುತ್ತದೆ. ಅನೇಕ ಜನರು ತಮ್ಮ ಆಸೆಗಿಂತ ಹೆಚ್ಚು ಪಡೆದ ನಂತರವೂ ಸಂತೋಷವಾಗಿರುವುದಿಲ್ಲ ಮತ್ತು ಅವರ ಅಸಂತೋಷಕ್ಕೆ ಕಾರಣವೇನೆಂದರೆ ಅವರು ತಮ್ಮ ಮುಂದಿರುವ ವ್ಯಕ್ತಿಯ ಬಳಿ ತಮಗಿಂತ ಹೆಚ್ಚು ಇದೆ ಎಂದು ನೋಡುತ್ತಾರೆ. ನೀವು ಯಾವಾಗಲೂ ನೆನಪಿಡಬೇಕು, ನಿಮಗೆ ಜೀವನದಲ್ಲಿ ಬಹಳ ಸಂತೋಷವಾಗಿರಬೇಕಿದ್ದರೆ ನೀವು ಯಾವಾಗಲೂ ನಿಮ್ಮ ಮೇಲಿನವರನ್ನು ನೋಡಬಾರದು, ನಿಮ್ಮ ಕೆಳಗಿನವರನ್ನು ನೋಡಬೇಕು. ನಿಮಗೆ ಜೀವನದಲ್ಲಿ ಬಹಳ ಕಷ್ಟಪಟ್ಟು ಕೆಲಸ ಮಾಡಬೇಕಿದ್ದರೆ ನೀವು ನಿಮ್ಮ ಮುಂದಿರುವವರನ್ನು ನೋಡಿ. ಮತ್ತು ನಿಮಗೆ ಜೀವನದಲ್ಲಿ ಬಹಳ ಸಂತೋಷವಾಗಿರಬೇಕಿದ್ದರೆ ನೀವು ನಿಮ್ಮ ಕೆಳಗಿರುವವರನ್ನು ನೋಡಿ. ನೀವು ಸಂತೋಷವಾಗಿರಲು ಬಯಸಿದಾಗ ಮತ್ತು ನೀವು ಮೇಲಿನವರನ್ನು ನೋಡಿದಾಗ ನಿಮ್ಮ ಬಳಿ ಎಷ್ಟೇ ಇದ್ದರೂ ನಿಮಗೆ ಯಾವಾಗಲೂ ಕೊರತೆ ಅನಿಸುತ್ತದೆ. ಆದರೆ ನೀವು ಅವರನ್ನು ನೋಡಿ ಯಾವಾಗಲೂ ಅಸೂಯೆಪಡುತ್ತೀರಿ, ಯಾವಾಗಲೂ ಚಿಂತೆ ಮಾಡುತ್ತೀರಿ. ಅವನ ಬಳಿ ಆ ಕಾರಿದೆ, ನನ್ನ ಬಳಿ ಈ ಕಾರಿದೆ. ಅವನ ಬಳಿ ಅಂತಹ ಬಂಗಲೆಯಿದೆ, ನನ್ನ ಬಳಿ ಇಂತಹ ಬಂಗಲೆಯಿದೆ. ಆದರೆ ನಿಮ್ಮ ಕೆಳಗಿರುವವರನ್ನು ನೀವು ನೋಡುವುದಿಲ್ಲ. ಅಯ್ಯೋ, ಅವನ ಬಳಿ ಏನೂ ಇಲ್ಲ, ನನ್ನ ಬಳಿ ಇವೆಲ್ಲ ಇವೆ ಎಂಬ ದೃಷ್ಟಿಕೋನದಿಂದ ನಿಮ್ಮ ಜೀವನವನ್ನು ನೋಡಬೇಕು. ನನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದ ಮುಂದಿನ ಅತಿ ಮುಖ್ಯ ವಿಷಯವೆಂದರೆ ಭಯದ ಬಗ್ಗೆ ಅಧ್ಯಯನ ಮಾಡುವುದು. ಯಾವಾಗಲೂ ನೆನಪಿಡಿ, ಭಯಕ್ಕೆ ಮುಖ್ಯ ಕಾರಣ ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಅಜ್ಞಾನ. ಭಯದ ಆಚೆಗೆ ಏನಿದೆ ಎಂಬುದನ್ನು ನೀವು ಎಂದಿಗೂ ನೋಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನೀವು ಆ ಭಯದಿಂದ ಹೆದರುತ್ತೀರಿ. ನೀವು ಕತ್ತಲ ಕೋಣೆಯಲ್ಲಿ ಇದ್ದಾಗ ಹೇಗಾದರೂ ನಿಮಗೆ ಭಯವಾಗುತ್ತದೆ. ನೀವು ಯಾವುದೇ ಕತ್ತಲ ಜಾಗದಿಂದ ಹೋದಾಗ ನಿಮಗೆ ಭಯವಾಗುತ್ತದೆ. ಏಕೆಂದರೆ ಕತ್ತಲೆಯ ಆಚೆಗೆ ಯಾರಿದ್ದಾರೋ ಏನೋ ಎಂಬ ಭಯವು ಯಾವಾಗಲೂ ನಿಮ್ಮನ್ನು ಕಾಡುತ್ತಿರುತ್ತದೆ. ಅಂದರೆ ಅಜ್ಞಾನದ ಭಯ, ನಿಮ್ಮ ಆಲೋಚನೆ ನಿಮ್ಮನ್ನು ಹೆದರಿಸುತ್ತಿದೆ. ಯಾವಾಗಲೂ ನೆನಪಿಡಿ, ಅದೇ ಜಾಗದಲ್ಲಿ ಬೆಳಕು ಬಂದರೆ ನಿಮಗೆ ಭಯವಾಗುತ್ತದೆಯೇ? ಇಲ್ಲ, ಆಗುವುದಿಲ್ಲ. ಏಕೆಂದರೆ ಈಗ ಬೆಳಕು ಬಂದಿದೆ, ನಿಮ್ಮ ಮುಂದೆ ಜ್ಞಾನ ಬಂದಿದೆ, ನಿಮಗೆ ತಿಳಿದಿದೆ. ನಿಮ್ಮ ಆಲೋಚನೆಗೆ ಈಗ ಇಲ್ಲಿ ಏನೂ ಇಲ್ಲ ಎಂದು ತಿಳಿದಿದೆ. ನೀವು ಕತ್ತಲ ಕೋಣೆಯಲ್ಲಿ ಇದ್ದಾಗ ಭಯವಾಗುತ್ತದೆ. ಅದೇ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿದರೆ ನಿಮಗೆ ಭಯವಾಗುವುದಿಲ್ಲ. ಹಾಗಾಗಿ ಭಯಕ್ಕೆ ಮುಖ್ಯ ಕಾರಣ ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಅಜ್ಞಾನ. ನೀವು ಆ ಆಲೋಚನೆ ಮತ್ತು ಆ ಅಜ್ಞಾನವನ್ನು ಜ್ಞಾನವಾಗಿ ಬದಲಾಯಿಸಿದರೆ ನಿಮ್ಮ ಜೀವನದಲ್ಲಿ ಅನೇಕ ಭಯಗಳು ಕೊನೆಗೊಳ್ಳುತ್ತವೆ ಮತ್ತು ನೀವು ಬಹಳ ಸುಲಭವಾಗಿ ಮುಂದೆ ಸಾಗಲು ಸಾಧ್ಯವಾಗುತ್ತದೆ. 15ನೇ ಮತ್ತು ಅತಿ ಮುಖ್ಯ ವಿಷಯವೆಂದರೆ ನೀವು ಎಂದಿಗೂ ಜ್ಞಾನಿ ಎಂದು ನಟಿಸಬಾರದು, ಏಕೆಂದರೆ ನಟನೆ ಎಂದಿಗೂ ಹೆಚ್ಚು ಸಮಯ ಉಳಿಯುವುದಿಲ್ಲ. ಅನೇಕ ಜನರು ತಮ್ಮನ್ನು ಸಂತೋಷಪಡಿಸಲು, ಜನರನ್ನು ಸಂತೋಷಪಡಿಸಲು ನಟನೆ ಮಾಡುತ್ತಾರೆ, ಪ್ರದರ್ಶನ ಮಾಡುತ್ತಾರೆ. ಆ ವಿಷಯಗಳು ಅವರ ಬಳಿ ಇಲ್ಲದಿದ್ದರೂ ಅದನ್ನು ತೋರಿಸಲು ಪ್ರಯತ್ನಿಸುತ್ತಾರೆ. ನೀವು ನಿಜವಾಗಿಯೂ ಉತ್ತಮ ಜೀವನವನ್ನು ಬದುಕಲು ಬಯಸಿದರೆ ನೀವು ಎಂದಿಗೂ ಜ್ಞಾನಿ ಎಂದು ನಟಿಸಬಾರದು. ನೀವು ನಿಜವಾಗಿ ಜ್ಞಾನವನ್ನು ಪಡೆಯಬೇಕು. ಮತ್ತು ಯಾವಾಗಲೂ ಒಬ್ಬರು ಒಂದು ಉತ್ತಮ ಮಾತನ್ನು ಹೇಳಿದ್ದಾರೆ, ಯಾರ ಬಳಿ ಇದೆಯೋ ಅವರು ಎಂದಿಗೂ ತೋರಿಸುವುದಿಲ್ಲ ಮತ್ತು ಯಾರು ತೋರಿಸುತ್ತಿದ್ದಾರೋ ಅವರ ಬಳಿ ಆ ವಿಷಯ ಎಂದಿಗೂ ಇರಲಿಲ್ಲ. ಇದರ ಅರ್ಥವೇನು? ನಿಮ್ಮ ಬಳಿ ಏನಾದರೂ ಇದ್ದರೆ ನಿಮಗೆ ತಿಳಿದಿರುತ್ತದೆ. ನಿಮಗೆ ಅದನ್ನು ಯಾರಿಗೂ ತೋರಿಸುವ ಅಗತ್ಯವಿಲ್ಲ. ಮತ್ತು ನೀವು ಅದನ್ನು ತೋರಿಸುತ್ತಿದ್ದರೆ ಅದರ ಸ್ಪಷ್ಟ ಅರ್ಥವೇನೆಂದರೆ ಆ ವಿಷಯ ನಿಮ್ಮ ಬಳಿ ಇಲ್ಲ. ಆದ್ದರಿಂದ ನಿಮಗೆ ಜ್ಞಾನಿ ಆಗಬೇಕಿದ್ದರೆ ಆಗಿ ಅದರ ನಟನೆ ಮಾಡಬೇಡಿ. ನನ್ನ ಜೀವನದ ಈ 15 ವಿಷಯಗಳು ನನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿವೆ. ನಿಮ್ಮ ಜೀವನವನ್ನು ಅಷ್ಟೇ ಬದಲಾಯಿಸುತ್ತವೆ ಎಂದು ನಾನು ಆಶಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ, ಗೆಳೆಯರಿಗೂ, ಬಂಧುಗಳಿಗೂ ಖಂಡಿತವಾಗಿಯೂ ಹಂಚಿಕೊಳ್ಳಿ. ಇದರಿಂದ ಅವರ ಜೀವನದಲ್ಲಿಯೂ ಒಂದು ದೊಡ್ಡ ಬದಲಾವಣೆ ಬರಲಿ. ಪ್ರಿಯ ಸ್ನೇಹಿತರೆ, ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಬೆಂಬಲವೂ ನಮ್ಮ ಶಕ್ತಿ ಮತ್ತು ನಿಮ್ಮ ಬದುಕಿಗೆ ಪ್ರೇರಣೆಯ ದೀಪ. ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ, ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು.